ಮತ್ತೆ ತಾಂಡವ್ ಸೇರ್ಕೊಂಡು ಎಷ್ಟೇ ಕಾಟ ಕೊಟ್ರು ಭಾಗ್ಯ ಸೋಲೋ ಮಾತೇ ಇಲ್ಲ. ಒಂದ್ ಕೆಲ್ಸ ಹೋದ್ರೆ ಏನಂತೆ, ಇನ್ನೊಂದ್ ಕೆಲ್ಸ ಹುಡುಕಿಕೊಂಡು ಅದರಲ್ಲಿ ಬರೋ ದುಡ್ಡಿನಿಂದ ಮನೆಯವರನ್ನ ಸಾಕ್ತಾ ಬರ್ತಿದ್ದಾಳೆ. ಜೋಕರ್ ಕೆಲ್ಸ ಕಳ್ಕೊಂಡ ಭಾಗ್ಯ ಈಗ ಹೊಸ ಬಿಸ್ನೆಸ್ ಶುರು ಮಾಡ್ಕೊಂಡಿದ್ದಾಳೆ, ಅದು ಕೂಡ ತಾಂಡವ್ ಕೊಟ್ಟಿರೋ ಐಡಿಯಾದಿಂದ. ಹಾಗಾದ್ರೆ ತಾಂಡವ್ಗೆ ಭಾಗ್ಯ ಮೇಲೆ ಸಿಟ್ಟಿಲ್ವಾ? ತಾಂಡವ್ ಕೊಟ್ಟ ಐಡಿಯಾ ಏನು? ತಾಂಡವ್ನ ಶ್ರೇಷ್ಠ ಬಿಟ್ಟು ಹೋಗ್ತಾಳಾ? ಸೀರಿಯಲ್ನಲ್ಲಿ ಮುಂದೇನು ಟ್ವಿಸ್ಟ್ ಕಾದಿದೆ ಅನ್ನೋದನ್ನ ಹೇಳ್ತೀನಿ. ನಾನು ಶ್ವೇತಾ, ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾಗ್ಯಲಕ್ಷ್ಮಿ ಸೀರಿಯಲ್ ಈಗ ರೋಚಕ ತಿರುವು ಪಡ್ಕೊಂಡಿದೆ. ಭಾಗ್ಯನಿಂದ ಗಂಡ ದೂರ ಆದ್ರೂ ಆಕೆ ಫುಲ್ ಸ್ಟ್ರಾಂಗ್ ಆಗಿದ್ದಾಳೆ. ಯಾರ ಸಹಾಯವಿಲ್ಲದೆ ಮನೆಯನ್ನ ನಿಭಾಯಿಸ್ಕೊಂಡು ಹೋಗ್ತಿದ್ದಾಳೆ. ಸ್ಟಾರ್ ಹೋಟೆಲ್ ನಲ್ಲಿ ಕೆಲಸ ಹೋದ್ಮೇಲೆ ಭಾಗ್ಯ ರೆಸಾರ್ಟ್ ಒಂದರಲ್ಲಿ ಕೆಲಸಕ್ಕೆ ಸೇರಿದ್ಲು. ಆದ್ರೆ ಶ್ರೇಷ್ಠ ತಾಂಡವ್ ಕುತಂತ್ರದಿಂದ ಆ ಕೆಲಸವೂ ಹೋಯ್ತು. ಕೆಲಸ ಹೋಯ್ತು, ಮುಂದೇನು ಮಾಡೋದು ಅಂತ ಭಾಗ್ಯ ಗೋಗರಿತಾಳೆ ಅಂತ ತಾಂಡವ್ ಮತ್ತೆ ಶ್ರೇಷ್ಠ ಅಂದ್ಕೊಂಡಿದ್ರು. ಆದ್ರೆ ಭಾಗ್ಯ ಸ್ವಂತ ಉದ್ಯಮಕ್ಕೆ ಕೈ ಹಾಕಿದ್ದಾಳೆ. ತಾಂಡವ್ ಕೊಟ್ಟ ಐಡಿಯಾವನ್ನೇ ಯೂಸ್ ಮಾಡ್ಕೊಂಡಿದ್ದಾಳೆ. ಹೌದು, ಭಾಗ್ಯ ಕೆಲಸ ಕಳ್ಕೊಳ್ತಿದ್ದಂತೆ ಅಲ್ಲಿಗೆ ತಾಂಡವ್ ಹಾಗೂ ಶ್ರೇಷ್ಠ ಎಂಟ್ರಿ ಕೊಟ್ಟಿದ್ದಾರೆ. ಭಾಗ್ಯಳನ್ನ ಸರಿಯಾಗಿ ಹೀಯಾಳಿಸಿದ್ದಾರೆ. ಶ್ರೇಷ್ಠ, ನಮ್ ಪ್ಲಾನ್ಸ್ ಈ ಸಲ ಬೇಗ ವರ್ಕ್ ಆಯ್ತು, ಮನೆಯಿಂದ ಹೊರಗಡೆ ಬಿದ್ದೇ ಬೀಳ್ತಾಳೆ ಅಂತ ಶ್ರೇಷ್ಠ ಹೇಳಿದ್ದಾಳೆ. ಇನ್ನು ತಾಂಡವ್, ಈ ಬಿಡಿಗಾಸಿನಲ್ಲಿ ಮನೆ EMI ಹೇಗೆ ಕಟ್ತೀಯಾ? ಕಷ್ಟ ಆಗಲ್ವಾ? ಭಾಗ್ಯ ತುಂಬಾ ಕಷ್ಟಪಡ್ತಿದ್ಯಾ, ನರಕ ಅನುಭವಿಸ್ತಿದ್ದೀಯಾ, ಇನ್ನಾದ್ರೂ ನನ್ನ ಮುಂದೆ ಬಂದು ಕೈ ಮುಗಿದು ಬೇಡಿಕೋ, ತಪ್ಪಾಯ್ತು ಅಂತ ನಾನ್ ನಿನ್ಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದಾನೆ. ತಾಂಡವ್ ಮಾತು ಕೇಳಿದ ಭಾಗ್ಯ ಜೋರಾಗಿ ನಕ್ಕಿದ್ದಾಳೆ. ಜೋಕ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ದಾಳೆ. ಆಗ ತಾಂಡವ್, ಜೀವನ ಅಂದ್ರೆ ಅಡುಗೆ ಮನೆಯಲ್ಲಿ ಸೌಟ್ ಅಲ್ಲಾಡಿಸುವಷ್ಟು ಈಸಿ ಅಂತ ಅನ್ಕೊಂಡಿದ್ಯಾ ಅಂತ ಕೇಳಿದ್ದಾನೆ. ಅಷ್ಟೊತ್ತಿಗೆ ತಾಂಡವ್ ಮಾತಿನಿಂದ ಭಾಗ್ಯಗೆ ಹೊಸ ಐಡಿಯಾ ಹೊಳೆದಿದೆ. ಹೊಸ ಬಿಸ್ನೆಸ್ ಶುರು ಮಾಡೋದು ಫಿಕ್ಸ್ ಆಗಿದ್ದಾಳೆ ಭಾಗ್ಯ. ಮಾತು ಕೇಳ್ತಿದ್ದಂತೆ ಭಾಗ್ಯಗೆ ಗುಂಡಣ್ಣನ ಫ್ರೆಂಡ್ ಮಾತು ನೆನಪಾಗುತ್ತೆ. ಮನೆಯಿಂದಲೇ ಅವಳು ಅಡುಗೆ ಮಾಡಿ ಹಾಸ್ಟೆಲ್ ಹುಡುಗರಿಗೆ, ಆಫೀಸ್ನಲ್ಲಿದ್ದವರಿಗೆ ಬಾಕ್ಸ್ ಕಳಿಸಿ ಕೊಡುವ ಐಡಿಯಾ ಭಾಗ್ಯಗೆ ಬರುತ್ತೆ. ಮನೆಗೆ ಬಂದ ಕೂಡಲೇ ಅದರ ಕೆಲಸ ಶುರು ಮಾಡ್ಕೊಂಡಿದ್ದಾಳೆ. ಅವಳೇ ಪೋಸ್ಟರ್ ರೆಡಿ ಮಾಡ್ತಾಳೆ. ಗುಂಡಣ್ಣ ಹೇಳಿದಂತೆ ಅದಕ್ಕೆ ಕೈ ತುತ್ತು ಅಂತ ಹೆಸರಿಟ್ಟಿದ್ದಾಳೆ. ಭಾಗ್ಯ ಹೊಸ ಸಾಹಸಕ್ಕೆ ಕುಸುಮ ಒಪ್ಪಿಗೆಯಾಗಿದೆ. ಆದ್ರೆ ಸುನಂದಾಗೆ ಮಾತ್ರ ಇದು ಇಷ್ಟ ಆಗ್ಲಿಲ್ಲ. ಭಾಗ್ಯ ಉದ್ಯಮದಲ್ಲಿ ಯಶಸ್ವಿ ಆದ್ರೆ ತಾಂಡವ್ ಅವಳನ್ನ ಕ್ಷಮಿಸೋದಿಲ್ಲ, ಇನ್ನೂ ದೂರ ಆಗ್ತಾನೆ ಅನ್ನೋದು ಸುನಂದ ವಾದ. ಹೀಗಾಗಿ ಭಾಗ್ಯ ಹೊಸ ಕೆಲಸಕ್ಕೆ ಸುನಂದ ಕಲ್ಲು ಹಾಕಿದ್ರು ಆಶ್ಚರ್ಯ ಪಡ್ಬೇಕಿಲ್ಲ. ಇದೀಗ ಸೀರಿಯಲ್ ನೋಡಿದ ಫ್ಯಾನ್ಸ್ ನಾನಾ ಕಾಮೆಂಟ್ ಮಾಡ್ತಿದ್ದಾರೆ. ಈ ಮನೆಯಲ್ಲಿ ಪೂಜಾ, ಕುಸುಮ, ಸುಂದ್ರಿ ಎಲ್ಲರೂ ದಂಡಪಿಂಡಗಳೇ. ರೋಪ್ ಹಾಕೋ ಬದಲು ಸಹಾಯ ಮಾಡ್ಬೋದು. ಆ ಸುನಂದ ಮುಖ ನೋಡಿದ್ರೆ ಹೋಗಿ ತಾಂಡವ್ಗೆ ಹೇಳ್ಕೊಡೋ ತರ ಇದೆ. ಇದಕ್ಕೂ ಶ್ರೇಷ್ಠ ತಾಂಡವ್ ಕಲ್ಲು ಹಾಕೋದು ಗ್ಯಾರಂಟಿ ಅಂತ ಹೇಳಿದ್ರೆ ಇನ್ನು ಕೆಲವರು ಏನೂ ಆಗಲ್ಲ, ಡೈರೆಕ್ಟರ್ ಅದಕ್ಕೆ ಬೇರೆ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಭಾಗ್ಯ ಈ ಬಿಸ್ನೆಸ್ ನಲ್ಲಿ ಸಕ್ಸಸ್ ಆಗೇ ಆಗ್ತಾಳೆ. ಇನ್ನು ಒಂದು ವಾರದಲ್ಲೇ ಭಾಗ್ಯ ಅತಿ ಶ್ರೀಮಂತೆ ಆಗ್ತಾಳೆ. ಇದು ಸೀರಿಯಲ್ ಲೋಕದ ವಿಸ್ಮಯ. ತಾಂಡವ್ ಭಾಗ್ಯ ಹಿಂದೆ ಬಂದೇ ಬರ್ತಾನೆ. ಶ್ರೇಷ್ಠಗೆ ಟಾಟಾ ಬಾಯ್ ಬಾಯ್ ಹೇಳ್ತಾನೆ ಅಂತ ವೀಕ್ಷಕರು ಕಾಮೆಂಟ್ ಮಾಡಿದ್ದಾರೆ. ಸೊ ಈ ಬಗ್ಗೆ ನಿಮ್ಗೆ ಏನನಿಸ್ತಿದೆ? ಭಾಗ್ಯ ಹೊಸ ಬಿಸ್ನೆಸ್ ಸಕ್ಸಸ್ ಆಗುತ್ತಾ? ಶ್ರೇಷ್ಠ ತಾಂಡವ್ನಿಂದ ದೂರ ಆಗ್ತಾಳಂತ ಕಾಮೆಂಟ್ ಮಾಡಿ. ನಮಸ್ಕಾರ.